ಸರ್ ನಮಸ್ತೆ. ಏನು ಒಡಗಲಪ್ಪನ ಬೆಟ್ಟದ್ದು ರಸ್ತೆ ಕತೆ? ಈ ರಸ್ತೆನ ಕಾಮಗಿರಿ ತಗೊಂಡು ಕಾಂಟ್ರಾಕ್ಟ್ರು ಯಾರು ಒಂದು ತಿಂಗಳಾಯ್ತು ಸರ್. ಅವ್ರ ಹೆಸರು ಗೊತ್ತಿಲ್ಲ, ಒಂದ್ ನಾಮಕಪಲ್ಕ ಹಾಕಿಲ್ಲ, ಏನಿಲ್ಲ. ಹೆಚ್ಚು ಕಮ್ಮಿ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಗಂಟೆ ಇವ್ ತರ ಅಗದ್ಬಿಟ್ಟು ಜಲ್ಲಿ ಹಾಕ್ಬಿಟ್ಟು ಹೋದವ್ರು. ನೀರ್ ಹಾಕಿಲ್ಲ, ರೋಲರ್ ಮಾಡಿಲ್ಲ, ಮತ್ತೆ ಲೆವೆಲ್ ಮಾಡಿಲ್ಲ. ಇಲ್ಲಿ ಪ್ರತಿ ಸೋಮವಾರ ಶನಿವಾರ ಬಿಟ್ಟು ಪ್ರತಿ ದಿನ ಇಲ್ಲಿ ಪರ ನಡೀತವೆ. ಬೆಟ್ಟಕ್ಕೆ ಹೋಗೋರ್ಗಂತೂ ಬಹಳ ಹಿಂಸೆ ಆಗದೆ. ಮೊನ್ನೆ ಯಾರೋ ಬಿದ್ದು ಏಟ್ ಮಾಡ್ಕೊ ಹೋಗಿದ್ದಾರೆ. ಬಂದು ಎಲ್ಲಾ ಕಂಪ್ಲೇಂಟ್ ಮಾಡಿದ್ರು. ನಾವು ಇಲ್ಲಿ ಬಂದು ರೋಡಲ್ಲೆಲ್ಲ ನೋಡಿದ್ವಿ, ಎಲ್ಲಿ ನಾಮಫಲಕ ಹಾಕಿದ್ರು, ಎಷ್ಟು ಕೋಟಿಗೆ ಆಗೈತೆ, ಏನ್ ಬಿಟ್ಟದೆ, ಇಂಜಿನಿಯರ್ ಯಾರು, ಕಾಂಟ್ರಾಕ್ಟ್ ಯಾರು ಅನ್ನೋದು ಗೊತ್ತಿಲ್ಲ. ಯಾರೋ ಬಂದ್ರು ಗುಮಾನಿಯಾಗ ಆಗಿದ್ರು ತಕೊಂಡ್ ಹೋದ್ರು. ಈಗ ನೋಡಿ ಇವರು ದೇವ್ರ ತಗೋಗಿದ್ದಾರೆ. ಮೊನ್ನೆ ಶುಕ್ರವಾರ ದಿವಸ ಯಾರೋ ಒಬ್ರು ದಾಸಪ್ಪ ಹಿಂಗೆ ಹೋಯ್ತಾ ಡಬಲ್ ಹೋಯ್ತಾ ಬಿದ್ದು ಅವ್ರು ದೇವ್ರನ್ನ ಎತ್ತಾಕ ಬಿದ್ದು ಹೋಗೋರ. ಅಲ್ಲೋಗಿ ಕಲ್ಯಾಣಿಲಿ ತೊಳ್ಕೊಂಡು ಪೂಜೆ ಮಾಡ್ಕೊಂಡ್ ತಗೋಗಾರ. ಎಲ್ಲಾ ಕಂಪ್ಲೇಂಟ್ ಇದುವರೆಗೆ 1 ತಿಂಗಳಿಂದ ಯಾರು ಗಮನಕ್ಕೆ ತಗೋ ಬಂದಿಲ್ಲ. ನಾವು ಅಷ್ಟ್ ದಿವಸದಿಂದ ದಿನಕ್ಕೆ 1 ಬಾರಿನಾರ ಬರ್ತೀವಿ, ಯಾರು ಮುಖ ತೋರಿಸಿಲ್ಲ. ಈ ನಿಟ್ಟಲ್ಲಿ ಮೈಸೂರು ಉಸ್ತುವಾರಿ ಮಂತ್ರಿ ಮಾದೇವಪ್ಪ ಅವರು ಮತ್ತೆ ಸುನಿಲ್ ಬೋಸ್ ಅವರು ಇದಕ್ಕೆ ಗಮನ ಹರಿಸಿ ಫೋನ್ ಮಾಡಿ ಫಸ್ಟ್ ಬೆಟ್ಟಕ್ಕೆ ಹೋಗೋ ಜನಕ್ಕೆ ಅನುಕೂಲ ಮಾಡಪ್ಪ, ನೀನ್ ಯಾರು ಕಾಂಟ್ರಾಕ್ಟ್ ಯಾರು ಅವ್ರನ್ನ ಮಾಹಿತಿ ಕೊಡ್ಬೇಕು. ನಮ್ಗೆ ಏನು ಕೊಡ್ಲಿಲ್ಲ, ಒಂದ್ ನಾಮಕಫಲಕ ಇಲ್ಲ. ಎಷ್ಟು ಕೋಟಿಗೆ ಆಗದೆ ಅನ್ನೋದು ಗೊತ್ತಿಲ್ಲ. ಮಾಡೋರು 1 ತಿಂಗಳಿಂದ ಈ ತರ ಜಲ್ಲಿ ಹಾಕ್ಬಿಟ್ಟು ರೈತರು ಹೋಗೋ ಬರೋ ಜನಗಳಿಗೆ ಪಬ್ಲಿಕ್ ಬಹಳ ತೊಂದರೆ ಆಯ್ತಾ ಇದೆ. ಇದು ರೋಡ್ ಸಿಂಗಲ್ ರೋಡ್ ಡಬಲ್ ರೋಡ್ ಆಗುತ್ತೆ? ಇದು ಮೆಟ್ಲಿಂಗ್ ಸಿಂಗಲ್ ರೋಡ್ ಸರ್. ಅಲ್ಲ ಮೆಟ್ಲಿಂಗ್ ಸಿಂಗಲ್ ಲೇಯರ್ ಡಬಲ್ ಲೇಯರ್? ಅದ್ ಏನ್ ಮಾಡ್ತಾರೆ ಡಬಲ್ ಲೇಯರ್. ಹಾಗಾಗಿ ಇವರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಈ ರೋಡ್ ಆಗದ್ರಲ್ಲ ಆಗದೇಟ್ಗೆ ಹಿಂದ್ಗುಂಟ ರೋಲ್ ಮಾಡ್ಕೊಂಡು ನೀರ್ ಹಾಕೊಂಡು ಮೆಟ್ಲಿಂಗ್ ಮಾಡ್ಬೇಕಿತ್ತು ಇವರು. ಇವ್ರು ಜಲ್ಲಿ ಒಂದ್ ಕಡೆ ಹಾಕೋದು, ಮೆಟ್ಲಿಂಗ್ ಒಂದ್ ಕಡೆ ಮಾಡೋದು, ಈ ತರ ಮಾಡೋದು. ಇದೆಲ್ಲ ಹಳೆ ಜಲ್ಲಿನ ತಗೊಳತ್ತಲ್ವಾ? ಹಳೆ ಜಲ್ಲಿನ ಕೆರೆದಿದ್ದಾರೆ ಸರ್. ಕೆರೆದಿರೋ ಜಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ 4-6 ಜನಕ್ಕೆ ಹೋಗೋರು ತೊಂದರೆ ಕೊಡ್ತಾ ಇದಾರೆ. ಇದಕ್ಕೆ ಏನ್ ಮಾಡ್ಬೇಕಿತ್ತು, ನೀರ್ ಹಾಕ್ಬಿಟ್ಟು ರೋಲ್ ಹೊಡೆದ್ಬಿಟ್ಟು ರೋಲ್ ಮಡಿಕಬೇಕು. ಇವರು 700 ಕೋಟಿ ಸಾಂಕ್ಷನ್ ಆಗೈತಲ್ಲ, ಇದು ಕರೆಕ್ಟ್ ಕೆಲಸ ಮಾಡ್ಬೇಕಿತ್ತು. 700 ಕೋಟಿ ಸಾಂಕ್ಷನ್ ಆಗೈತೆ. 700 ಕಿಲೋಮೀಟರ್ ಇದು 700 ಕೋಟಿ ಸಾಂಕ್ಷನ್ ಆಗೈತಲ್ಲ, ಈ ಕೆಲಸನ ಕರೆಕ್ಟ್ ಮಾಡ್ಬೇಕಿತ್ತು. ಈಗ ಬರೀ 3 ಕಿಲೋಮೀಟರ್ಗೆ 700 ಕೋಟಿ. 700 ಕಿಲೋಮೀಟರ್ ಸರ್. ಬೆಟ್ಟಳ್ಳಿಯಿಂದ ಚಿದ್ರಳ್ಳಿ ಬೊಮ್ಮನಹಳ್ಳಿ ಗೇಟ್ ಅಲ್ಲಿವರೆಗೆ ಈ ರೋಡ್ ಆಗಿರೋದು. ಈ ತರ ಕೆಲಸ ಮಾಡಿದ್ರೆ ಕೆಲಸ ಬೇಕಾಗಿಲ್ಲ ಇದು. ಯಾಕಂದ್ರೆ ಬೆಟ್ಟಕ್ಕೆ ಹೋಗಿ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಹೇಗ್ ಮಾಡ್ತಾರೆ ಇದ, ಹಿಂದ್ಗುಂಟ ರೋಲ್ ಮಾಡ್ಬೇಕು, ಹಿಂದ್ಗುಂಟ ಎಂಸೆಂಟ್ ಹಾಕೊಂಡು ಜಲ್ಲಿ ಇದ ರೆಡ್ ಮಿಕ್ಸ್ ಹಾಕೊಂಡು ನೀರ್ ಹೊಡ್ಕ ಇದ್ ಮಾಡ್ಬೇಕು ಅವ್ರು. ಅದ್ ಯಾವ್ದು ಮಾಡ್ಲಿ ಅಂದ್ರೆ ಕೆಲಸ ಬೇಕಾಗಿಲ್ಲ. ಸಾರ್ವಜನಿಕರು ಬಿದ್ದು ಎಷ್ಟೋ ಜನಕ್ಕೆ ಏಟಾಗೈತಿ. ಆಲ್ರೆಡಿ 15 ದಿನದಿಂದ ನಾನು ನೋಡ್ತಾ ಇದೀನಿ. ನಂದು ಕೆಳಗಡೆ ಚೌಟ್ರಿ ಐತೆ, ಪಕ್ಕದಲ್ಲೇ ನೋಡ್ತಾ ಇದೀನಲ್ಲ. ಈ ತರ ಮಾಡೋದಾದ್ರೆ ಕಾಂಟ್ರಾಕ್ಟರ್ ಆ ಕೆಲಸ ಮಾಡೋದಾದ್ರೆ ಬೇಡಿಕೆ. ಯಾರು ಸರ್ ಕಾಂಟ್ರಾಕ್ಟರ್? ಅದು ಕಾಂಟ್ರಾಕ್ಟರ್ ನಮ್ಗೆ ಹೆಸರು ಗೊತ್ತಾಗಿಲ್ಲ. ಇದು ಸ್ವಾಮಿಯವ್ರಿಗಾಗಿತ್ತು, ಚಾಮನಹಳ್ಳಿ ಸ್ವಾಮಿಯವ್ರಿಗಾಗಿತ್ತು. ಇದು ಯಾರು ಕೊಟ್ಟಾರ 3 ಕಿಲೋಮೀಟರ್ ಕೊಟ್ಟಿದ್ದಾರೆ ಈಗ ಅವ್ರಿಗೆ, ಬೇರೆಯವ್ರಿಗೆ. ಇನ್ ಬಾಕಿದ್ ಮಾಡಿಲ್ಲ. ಇಲ್ಲಿ 3 ಕಿಲೋಮೀಟರ್ ಏನ್ ಮಾಡಿದ್ರು 15 ದಿಂದ ಕೆರೆದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಹೊರತು ಒಂದ್ ರೋಲ್ ಮಾಡಿಲ್ಲ. ರೋಲ್ ಹೊಡಿಬೇಕಿತ್ತು, ಮೇಲೆ ರೆಡ್ ಮಿಕ್ಸ್ ಹೊಡಿಬೇಕಿತ್ತು, ನೀರ್ ಹಾಕ್ಬೇಕಿತ್ತು. ಏನಂದ್ರೆ ಹಾಕಿಲ್ಲ. ಒಂದ್ ಗಾಡಿ ಓಡಿಸ್ ಹೋಗ್ಬೇಕಂದ್ರೆ ಗಾಡಿಗಳು ಎಷ್ಟು ಪಂಚರ್ ಆಯ್ತವೆ, ಎಷ್ಟು ಗಾಡಿ ಅಪ್ಸೈಡ್ ಆಗೈತೆ ನಮಗ್ ಗೊತ್ತಿಲ್ಲ. ಸಾರ್ವಜನಿಕರು ಸಿಕ್ಕಾಬಿಟ್ರೆ ಬಿದ್ದು ಸುಮಾರು ಜನ ಎಷ್ಟೆಷ್ಟೋ ಜನಕ್ಕೆ ಏಟಾಗೈತಿ. ಇಲ್ಲಿ ಈ ಕೆಲಸ ಆದ್ರೂ ಮಾಡ್ಬಾರ್ದು ಸರ್, ಯಾರಿಗೆ ಆದ್ರೂ ಅದ್ರ ರೋಲ್ ಮಾಡ್ಬೇಕು ಅವ್ರು. ಅಷ್ಟು ಹಿಂಸೆ ಐತೆ. ಇಂಜಿನಿಯರ್ ಯಾರು ಬರ್ತಾರೆ ಸರ್? ಇಂಜಿನಿಯರ್ ಇನ್ನು ಯಾರು ನಮ್ಗೆ ಒಬ್ರು ಇನ್ನು ಮಾಹಿತಿ ನೋಡಿಲ್ಲ. ಇಂಜಿನಿಯರ್ ಯಾರು ಬರ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಎಷ್ಟು ಇದಾಕ್ಬೇಕು, ಯಾವ ತರ ಕಲ್ಲು ಹಾಕ್ಬೇಕು, ಎಷ್ಟು MM ಹಾಕ್ತಿದ್ರೆ ಎಷ್ಟು ಇದಾಗ್ತವ್ರೆ. ಇಂಜಿನಿಯರ್ ಯಾರು ಟೆಂಡರ್ ಆಗಿದೆ ನಾನು ಹೇಳ್ತೀನಿ, ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ. ಹಾಗಾಗಿ ಮಾತಾಡ್ಸೋಣ. ಗುಡಪ್ಪರ ನಮಸ್ಕಾರ. ಎಷ್ಟು ದಿನದಿಂದ ಆಯ್ತಿದು? 15 ದಿನ ಮೇಲೆ ಆಯ್ತು. ಡೈಲಿ ಓಡಾಡ್ಬೇಕು ನೀವು ಬೆಟ್ಟಕ್ಕೆ? ವಾರ ಕಾರ್ಯ ಇದ್ದಾಗೆಲ್ಲ ಬಂದೇ ಬರ್ತೀವಿ ನಾವಿಲ್ಲಿ. ವಾರ ಬರ್ತಾ ಇರ್ತೀವಿ. ಕಾರ್ಯಕರ್ತರು ನಡೆದಾಗ ನಾವು ಬರ್ತಿರ್ತೀವಿ. ನಾವು ಪಕ್ಕದವರು ಚಾಮನಹಳ್ಳಿಯವರು, ನಮ್ಗೆ ಜಾಸ್ತಿ ಇಲ್ಲಿ ವರ್ಕ ಇರೋದು. ಇಲ್ಲಿ ಬೆಟ್ಟಳ್ಳಿಯವರು ಚಾಮನಹಳ್ಳಿಯವರು ಇಲ್ಲಿ ವರ್ಕ್ ಜಾಸ್ತಿ ಇರೋದು. ಇದರಿಂದ ನಾವು ಬರ್ತಾವಿ ಅಂತಂದ್ರೆ ನಡೆದು ನಾವು ವಯಸ್ಸಾದವರು ಒಬ್ಬರು ಕುಟುಂಬ ಕುಡಿಸೋಗಿ ಮೊನ್ನೆ ಏನಾಯ್ತು ಅಂದ್ರೆ ಒಂದು ಹುಡುಗನ ಕುತ್ಕೊಂಡು ಬೆತ್ತಿಕಪ್ಪ ಬ್ಯಾಕೆ ಅಂತ ಸಿದ್ಧ ಆಯ್ತು. ತಾವೇ ಹೋಗಿದ್ದು ಜೊತೆ? ನಾವು ಜೊತೆ ಹೋಗಿದ್ವು. ಆ ಸಿದ್ಧ ಇದೆ ಇರೋದು ನಾವು ನಡ್ಕೊಂಡು ಹೋಗಿ ಬಂದು ನಾವು ವಾರಕ್ಕೆ 4 ದಿನ 5 ದಿನ ಗ್ಯಾರಂಟಿ ಬಂದೇ ಬರ್ತೀವಿ ಇಲ್ಲಿ. ಈ ನೇರದಲ್ಲಿ ಹಿಂಗಾಗಿದೆ. ಇದು ಯಾರು ಏನು ಇದಕ್ಕೆ ತಾಳು ತೂದಿ ಅನ್ನೋದು ಯಾರು ಗೊತ್ತಿಲ್ಲ. ಒಂದ್ ಬೋರ್ಡು ಹಾಕಿಲ್ಲ ಅಂತೀರಾ? ಈ ಕೆಳಗಡೆ ಬೆಟ್ಟಳ್ಳಿಯವರು ನೌಕರು ಅವ್ರಿಗೂ ಗೊತ್ತಿಲ್ಲ, ಏನಿಲ್ಲ ಬೋರ್ಡು ಹಾಕಿಲ್ಲ, ಏನಿಲ್ಲ. ಅವ್ರು ಏನ್ ಗೊತ್ತಾ, ಯಾರೋ ನಮ್ಗೆ ಗೊತ್ತಿಲ್ಲ, ಹೇಳ್ತೀವಪ್ಪ ಹೋಗಿ ದಯವಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಈಗ ನಾವೇನು ಹಿಂಗ ಕಾರ್ಯಕರ್ತ ಮಾಡುವಾಗ ಬರ್ಲೇಬೇಕು. ದಾಸಾಪ್ತರು ನಾವು ವಾರಕ್ಕೆ 4 ದಿನ ಕಾರ್ಯ ನಡೀತಾ ಇರ್ತದೆ. ದಿನ ಬಿಟ್ರೆ ಸರ್ ಪ್ರತಿ ಶನಿವಾರ ಮೇಲ್ಗಡೆ ಹೋಗಕ್ ಬರ್ಲೇಬೇಕು. ವಾರ ಇದ್ದಾಗ ವಾರ ದಿನ ಬರ್ಬೇಕು. ನಮ್ ಸಂತೋಷವೇ 3 ಗಂಟೆಗೆ ಆಯ್ತದೆ ಎಲ್ಲಾ ಕಡೆ. ರಾತ್ರಿ 3 ಗಂಟೆಗೆ 3 ಗಂಟೆಗೆ ಆಯ್ತದೆ. ಎಲ್ಲಾ ದಾಸೆಗಳು ಒಂದು 50 ವರ್ಷದ ದಾಸೆಗಳು ಜಾತ್ರೆಯಾಗಿ ನಡೀತದೆ. ಅಲ್ಲಿ ಸಂಘ ಸೇವೆ ಗಂಟೆ ನಾವು ಒಂದು ನೀರನ್ನು ಕುಡಿದಿಲ್ಲ.
ಶಂಕರಶೇಖರ ಮಾಡ್ಬಿಟ್ಟು ಹೋಗುವಾಗ ಸಾಯಂಕಾಲ ನಾವು ಈಗ ಗಾಡಿ ತಂದ್ರೆ ಗಾಡಿ ಆಗುಲ್ಲ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗೋದ್ರೆ ನಮ್ಮ ಮನೆ ಹೋಗ್ಬೇಕಾದ್ರೆ ನಡ್ಕೊಂಡೆ ಹೋಗ್ತೀರಾ? ನಡ್ಕೊಂಡೇ ಹೋಗ್ಬೇಕು. ಯಾಕೆ ಗಾಡಿ ರೋಡ್ ಸರಿ ಇಲ್ವಲ್ಲ, ಹೌದೌದು. ಬಿದ್ದು ಕೇಳದೆ ಇದ್ಬಿಟ್ಟು ಅದಕ್ಕೆ ಹಿಂಗೆ ಹೋಯ್ತಾ ದಯವಿಟ್ಟು ಇದಕ್ಕೆ ಯಾರೋ ಪುಣ್ಯ ಅಥವಾ ಒಪ್ಪಿರವ ಇದ ಪೂರ್ತಿ ಅಲ್ಲ, ಒಂದ್ ಬೋರ್ಡ್ ಹಾಕಕ್ಕೆ ಯೋಗ್ಯತೆ ಇಲ್ವಲ್ಲ ಯಜಮಾನ್ರೆ? ಯಾರ ಕಾಮಗಾರಿಕೆ, ಎಷ್ಟು ಅಂದಾಜು, ಯಾವ ಇಂಜಿನಿಯರು, ಯಾವ ಟೆಂಡರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವೇ? ಅಟ್ಲೀಸ್ಟ್ ಒಂದ್ ಫೋನ್ ನಂಬರ್ ಇರ್ಬೇಕಲ್ಲಿ, ಅವ್ರದ್ದು ಫೋನ್ ನಂಬರ್ ಹಾಕ್ಬೇಕು, ಪ್ರತಿಯೊಂದು ದಾಖಲಾತಿ ಹಾಕ್ಬೇಕು. ಅಲ್ಲ, ಜನಗಳು ಯಾರು ಮುಟ್ಟಾಡ್ರಲ್ಲ, ಇವ್ರು ಮುಟ್ಟಾಡ್ರಷ್ಟೇ. ಜನಗಳಿಗೆಲ್ಲ ಗೊತ್ತು ಯಾರು ಮಾಡ್ತಾವ್ರೆ ಏನು ಅಂತ ಗೊತ್ತು. ಆದ್ರೆ ಅದನ್ನ ಬೋರ್ಡ್ ಕೂಡ ಹಾಕ್ಬೇಕು. ಇವರು ಯಾವ್ದೇ ರೀತಿ ನಾಮಫಲಕ ಹಾಕ್ತಾನೆ ಕೆಲಸ ಮಾಡ್ತಾರೆ. ನಾಳೆ ದಿನ ಯಾರನ್ನ ಕೇಳೋದು, ರೋಡನ್ನ ಹಾಳಾಗೋದ್ರೆ ಯಾರು ಕೇಳ್ತಾರೆ? ಇಂಜಿನಿಯರ್ ಇರ್ತಾರೆ, ನಾಳೆ ಟ್ರಾನ್ಸ್ಫರ್ ಆಗ್ಬಿಡತ್ತೇನೆ. ಜನಪ್ರತಿ ಇರ್ತಾರೆ, ನಾಳೆ ಸೋತು ಮನೇಲಿ ಕೂತಿರ್ತಾರೆ. ಆಯ್ತಾ? ಯಾವ ಟೆಂಡರ್ ತಗೊಂಡು ಅವನ ಇಷ್ಟು ವರ್ಷ ಅಂತ ಕಾಪಾಡ್ಕೊಂಬೇಕಾನೆ ರೋಡ್ನ, ಯಾರನ್ನ ಕೇಳಕ್ಕಾಗತ್ತೆ ಅಲ್ವೇ? ಒಂದ್ ಬೋರ್ಡ್ ಹಾಕ್ಬೇಕು, ಯಾವ ಟೆಂಡರ್ ಮಾಡ್ತಾವನೆ, ಯಾವ ಇಂಜಿನಿಯರ್ ಅನ್ನೋದೆಲ್ಲ ಯೋಚನೆ ಮಾಡಿ ಬೋರ್ಡ್ ಹಾಕ್ಬೇಕು ತಾನೆ. ಹಾಕ್ಬೇಕು ಅವರು. ಇದರಲ್ಲಿ ಏನು ಅಂತಾರೆ 15 ದಿನ 20 ದಿನ ದಂಡಕ್ಕೆ ಆಯ್ತಾ ಅದ ಇಲ್ಲಿ ಮಾಡಿ ನಾವು ನಡ್ಕೊಂಡು ಹೋಗೋದು ಬರೋದು. ಇವಾಗ ಹಿಂಗಾಗಿದೆ. ಬರ್ನಿಲ್ಲ ಅಂತಾರೆ ಈಗ ನಾವು ಮಾಡಲೇಬೇಕು, ವಾರ ಒಪ್ಪತ್ತು ಮಾಡಲೇಬೇಕು. ಸಂಕಷ್ಟ ನಮ್ಗೆ ಇಲ್ಲಿ ಬರ್ನೇಬೇಕು, ಹೋಗ್ಲೇಬೇಕು. ನಾವು ಇಷ್ಟಲ್ಲಿ ಇದೆ. ಥ್ಯಾಂಕ್ ಯು. ಮತ್ತೆ ಅದನ್ನ ಒಂದು ಯಾರು ಮುಕ್ತಿ ಮಾಡ್ಕೊಟ್ಟಿ ನಮ್ಗೆ, ಸಾರ್ವಜನಿಕ ತಿರ್ಗಾಡುವಂಗ ಮಾಡ್ಕೊಡ್ದು ನಮ್ಗೆ. ಈ ಸಂಬಂಧಪಟ್ಟ ಗೆದ್ದಿರೋರು ಏನ್ ಹೇಳ್ತೀರಾ ಈ ಮೂಲಕ ನೀವು? ಗೆದ್ದಿರೋರು ಏನ್ ಹೇಳ, ನಾವೇನು ಹೇಳ್ಬೇಕು, ನಾವೇನು ಅಲ್ಲ, ಅವ್ರಿಗೆ ಹೇಳಿದ್ರೆ ಫೋನ್ ಮಾಡಿ ಹೇಳ್ಬೇಕು, ಜನಪ್ರತಿನಿಧಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅಧಿಕಾರಿಗಳಿಗೆ ಮತ್ತೆ ಟೆಂಡರ್ ತಾಂಡ್ರವ್ರಿಗೆ. ಇವಾಗ ನಾವೇನಾದ್ರೆ ಗೊತ್ತಾ, ಇವನು ದಾಸಯ್ಯ ಇವನು ಭಿಕ್ಷೆ ಬೇಡಕ್ಕೆ ಹೋಯ್ತಾನೆ ಕಣೆ ಅಂತಾರೆ. ನಾವು ಇಲ್ಲಿ 5 ವರ್ಷದಿಂದ ಸರ್ ಅವ್ರು ನಿಮ್ಮನೆ ಬಾಗ್ಲು ಬರ್ತಾರ ಭಿಕ್ಷೆ ಬೇಡಕ್ಕೆ? ಅವ್ರ ಭಿಕ್ಷಕರಲ್ವಾ? ಆಯ್ತಾ? ಅವ್ರ ಭಿಕ್ಷಕರಲ್ವಾ? ಮತ್ತೆ ಪ್ರತಿಯೊಬ್ಬನು ಭಿಕ್ಷಕನೇ ಒಂದಲ್ಲ ಒಂದ್ ರೀತಿಲಿ. ಹಾಗಾಗಿ ನಮ್ಮ ಬೆಟ್ಟಳಿ ಗ್ರಾಮಸ್ಥರು ಭಾರಿ ಸದ್ದು ವಹಿಸಿ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಕೈನಿಗೆ ಅವ್ರು ಸಿಗ್ತಾ ಇಲ್ಲ. ಅವ್ರ ಇಂಜಿನಿಯರ್ ಅಲ್ಲ, ನಮ್ಮ ಬೆಟ್ಟದ ಹಣೆ ಬರ ಏನು ಅಂದ್ರೆ, ಆಯ್ತಾ, ಇದನ್ನ ಕ್ವಾರ ನಿಲ್ಸಕ್ಕೆ ಹೋರಾಟ ಮಾಡಿದ್ರು ರೈತ ಸಂಘದವ್ರು, ಅವ್ರನ್ನ ಕಮಿಷನ್ ಏಜೆಂಟ್ ಅನ್ನೋದು. ಮಾಧ್ಯಮದವ್ರು ಬಂದ್ರೆ ಅವ್ರನ್ನ ಕಮಿಷನ್ ಏಜೆಂಟ್ ಅನ್ನೋದು. ಇವರೆಲ್ಲ ಯಾರಂಗಾರ? ಈಗ ಹಿಂಗ್ ಮಾಡ್ಕೊಂಡ್ರೆ ಹಿಂಗ್ ಮಾಡ್ತಾರೆ. ಬಿಡಿ ಕಾಸಿಲ್ದವ್ರೆಲ್ಲ ಇವತ್ತು ಕೋಟ್ಯಾಧಿಪತಿ ಆಗ್ಬಿಟ್ಟವ್ರ. ಇಲ್ಲಿ ನಾವು ವಡಗಲಪ್ಪ ಬೆಟ್ಟದಲ್ಲಿ ಟೆಂಡರ್ಗಳು ತಗೊಂಡು. ಅಲ್ವಾ? ಕೊಡಿ ಯಜಮಾನ್ರಿಗೆ ಮಾತಾಡಿ. ಟೀ ಕಾಸಿಲ್ದವ್ರೆಲ್ಲ ಇವತ್ತು ಕೋಟ್ಯಾಧೀಶರು ಗಣಿಗಾರಿಕೆ ಮಾಡ್ಕೊಂಡು ಬೆಟ್ಟಕ್ಕೆ ಅನಿಕೆ ಬಂದ್ಬಿಟ್ಟು ಇಲ್ಲಿಂದ 7 ಅವರ್ ತಗೊಂಡಿದ್ದೀನಿ ನನ್ನ ಗಾಡಿ ಹೋಗಕ್ಕೆ. ಓಲಾ ಗಾಡಿಲಿ, ಚಾರ್ಜ್ ಗಾಡಿಲಿ 7 ಅವರ್. ಅದ್ಯಾವತ್ತು ಇನ್ನೊಬ್ರು ಬಂದು ಪಾಪ ಲೇಡೀಸ್ ಮತ್ತೆ ಜೆಂಟ್ಸು ಅಲ್ಲಿ ಬಿದ್ರು. ನಾನು ಬೈಕೊಂಡು ಹೋದ, ಯಾವ ನೀವು ಕಡ್ಡಾಡ್ದಾರ ಇವನು ಬಂದ್ ಕೆಲಸ ಮಾಡಕ್ಕಾಗಿದ್ರು ಕ್ಲೀನ್ ಆಗಿ ಅದೆಲ್ಲ ಉಗ್ದಿದ್ದೀನಿ ನಾನು. ಅಂತರಲ್ಲೂ ಅವರು ಯಾವ್ದು ತಲೆ ಕೆಡ್ಸ್ಕೊತಾ ಇಲ್ಲ. ಇದೇನು ಸರ್ ಇದು ನ್ಯಾಯನ? ಇದು ಕಂಡಾಡ್ದಾರು ಒಪ್ಕೊಂಡ್ಮೇಲೆ ಇಲ್ಲಿ ಸಾರ್ವಜನಿಕ ಬೆಟ್ಟದಲ್ಲಿ ಓಡಾಡ್ತಾರೆ, ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಲ್ವಾ? ಅದೇನಕ್ಕೆ ಬಂದು ಕಟ್ಟಡ ತಗೋಬೇಕು ಇವರು? ತಗೋದವ್ರು ಆಯ್ತಲ್ಲ, ಅದಕ್ಕೆ ತಗೋಬೇಕು. ಮತ್ತೆ ಇಲ್ಲಿ ಚಿರತೆ ಕಟ್ಟ ಬೇರೆ ಇದೆ, ಫಾಸ್ಟ್ ಹೋಗಕ್ಕೂ ಆಗಲ್ಲ. ಇಂಥ ಟೈಮಲ್ಲಿ ಫಾಸ್ಟ್ ಹೋಗಕ್ಕಾಗಲ್ವಲ್ಲ? ಹೌದೌದು, ಫಾಸ್ಟ್ ಹೋಗಕ್ಕೆ ಆಗಲ್ಲ. ನಾವು ಮಾತಾಡ್ತಿರೋ ಜಾಗದಲ್ಲಿ ಚಿರತೆ ಬೇರೆ ಇಲ್ಲೇ ಇತ್ತು, ಇದೇ ಬಂಡೆ ಮೇಲೆ ನಿಂತಿತ್ತು. ಹೌದು, ನಾನು ಸುದ್ದಿ ಮಾಡಿದ್ದೆ. ನಾನು ಇದೇ ಬಂಡೆ ಮೇಲೆ ಸುದ್ದಿ ಮಾಡಿದ್ದೆ. ಬೈಕ್ ಕಾರ್ ಇಲ್ಲೇ ನಿಲ್ಸ್ಬಿಟ್ಟು ಅದು ಕಲ್ ಮೇಲೆ ಕುಂತಿತ್ತು. 1 ಅವರ್ 50 ಜನಕ್ಕೆ ತೋರಿಸಿದೆ. ಇಲ್ಲೇ ಚಿರತೆ ಇತ್ತು ನೋಡಿ, ಇಲ್ಲೇ ಕುಂತೈತೆ. ಸರ್, ಬೆಟ್ಟಕ್ಕೆ ಹೋಗ್ತಾ ಇದೀರಾ? ಬೊಮ್ಮನಹಳ್ಳಿ ದಿನ ಹಿಂಗೆ ಓಡಾಡ್ತೀರಾ ನೀವು? ಏನ್ ಈ ತರ ಆಗಿದೆಯಲ್ಲ ರಸ್ತೆ? ರಿಪೇರಿ ಬಿಟ್ಟಿದ್ದಾರೆ. ಯಾಕಂತ ಏನು ಅಲ್ಲ, ರಸ್ತೆ ಹಿಂಗಾಗಿದೆಯಲ್ಲ, ಮಾಡಿದ್ರೆ ಸರಿನಾ ಅಂತ. ನೀವ್ ಹೇಳಿ ಅಭಿಪ್ರಾಯನ. ಅವ್ರು ಇನ್ನೂ ಅಗಲ ಮಾಡ್ಕೊಂಡು ಡ್ರೈನ್ ಎತ್ತಾಕ್ಬೇಕು. ಮಾಡ್ಲಿ ಜಲ್ಲಿ ಅಣ್ಣ, ರೋಡ್ಗೆ ನೀರ ಹೊಡೆದು ಹಳೆ ಜಲ್ಲಿನ ಮಾಡಿಲ್ಲ ಸರ್. ಇದ್ರ ಮೇಲೆ ಹಾಕುವಂಗ ಏನೋ ವ್ಯವಹಾರ ಮಾಡ್ತಿದ್ದಾರೆ. ನಾವು ಬಿಡ್ಬೇಕಲ್ಲ ಮಾಧ್ಯಮದವರು, ಮತ್ತೆ ಸಾರ್ವಜನಿಕರು ಬಿಡಲ್ವಲ್ಲ. ಅದೇ ಇದು ಇಲ್ಲೇ ಇದ ಕ್ಲೀನ್ ಆಗಿ ಎತ್ತಾಕ್ಬಿಟ್ಟು ಇದ್ರ ಮೇಲೆ ವೆಸ್ಟ್ ಮಿಕ್ಸ್ ಹಾಕ್ಸಿ. ಹೇಳಿ ಸರ್, ಹೇಳಿ. ವೆಸ್ಟ್ ಮಿಕ್ಸ್ ಹಾಕ್ಸಿ. ನೀವು ಬೊಮ್ಮನಹಳ್ಳಿ ಈ ಕಡೆ ಹತ್ರ ಆಗುತ್ತಲ್ವಾ? ಇಲ್ಲಾಂದ್ರೆ ನೀವು ಕಿಲೋಮೀಟರ್ ಆಗುತ್ತೆ ಸರ್. ಬೇರೆ ಕಡೆಯಿಂದ ಬಳಸ್ಕೊಂಡು ಹೋಗ್ಬೇಕು. 16 ಕಿಲೋಮೀಟರ್ ಆಗುತ್ತೆ ಸರ್. ಸಂತೆಮಾಳ ಮತ್ತೆ ಓಕೆ, 16 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 6 ಕಿಲೋಮೀಟರ್. ಬಾರಿ ಹಿಂಸೆ ಆಯ್ತದ. ಆಮೇಲೆ ಇಲ್ಲಿ ಚಿರತೆ ಬೇರೆ ಇದೆ, ಹೌದು ಸರ್. ಫಾಸ್ಟ್ ಆಗಿ ಹೋಗಕ್ಕೂ ಆಗಲ್ಲ. ಏನಾದ್ರು ಚಿರತೆ ಕಾಣಿಸ್ಕೊಂಡ್ರೆ ಫಾಸ್ಟ್ ಆಗಿ ಹೆಂಗ್ ಹೋಗ್ತೀರಾ ನೀವು ಈ ಒಂದು ಇದರಲ್ಲಿ? ಏನಾಯ್ತು ಅಂದ್ರೆ ಇದು ಮೊನ್ನೆ ಅಲ್ಲಿಗೆ ತಳ್ಳಿಬಿಟ್ಟು ಇನ್ನ ಅಗಲ ಮಾಡ್ತಿದ್ರೆ ಇದ್ದ ಹಾಕ್ಬಿಟ್ಟಿದ್ದೆ ನೋಡಿ. ಡ್ರೈನ್ ಮುಚ್ಚಿಬಿಟ್ಟಿದಾರೆ. ಈ ಜಲ್ಲಿನ ಅಗಲ ಹಾಕಿ ಇದ್ರ ಮೇಲೆ ಏನೋ ಮಾಡಕ್ ಮಾಡ್ತಿದ್ದಾರೆ, ಐಡಿಯಾ ಮಾಡ್ತಾ ಇರೋದು. ಜನ ಏನ್ ದಡ್ರಲ್ಲ, ಇವ್ರೇನೋ ಮುಟ್ಟಾಡ್ರಾದ್ರೆ ಜನ ದಡ್ರ. ಎಲ್ಲಿ ಹೊಡೆದ್ರಲ್ಲ, ಓಕೆ, ಇದು ಮಾಡ್ಬೇಕಿತ್ತು ಅವರು. ಏನ್ ಸರ್ ಹೆಂಗಿದೆ? ಕರೆಕ್ಟ್ ಓಡಾಡಕ್ ಆಗುತ್ತಾ?
ಸರ್ ರೋಲ್ ಹೊಡಿಬೇಕು ಸರ್, ರೋಲೇ ಹೊಡೆದಿಲ್ವಲ್ಲ ಸರ್ ಇಲ್ಲಿ. ಹಾ 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 ರೋಲ್ ಹೊಡೆದಿಲ್ಲ, ಏನ್ ಹೊಡೆದಿಲ್ಲ. ಹಿಂಗೆ ಬಿದ್ರೆ ಅಲ್ಲಿ ಗಾಡಿ ಪಂಚರ್ ಆಗೋಯ್ತು ನಮ್ದು. ಸಾಮ್ಯಾನ ಆಗೋದು ಪಂಚರ್ ಆಗ್ಬಿಟ್ಟು ಇಲ್ಲಿ ಇವಾಗ ಆಗ್ಬಿಟ್ಟು ಬಂದು ಏನೋ 4 4 ಪಂಚರ್ ಆಗಿ ಎತ್ತಿ ಬನ್ನೂರ್ಗೆ ಹೋಗಿ ಜಾಗ ತಂದು, ಅಯ್ಯೋ ನಮ್ ಕತೆ ಬೇಡ ಸರ್ ಈ ತರ ರೋಡ್. ಹಂಗಾಗಿ ಕಾಮಗಾರಿಕೆ ನೀಟಾಗಿ ಆಗ್ಬೇಕು ಸರ್. ರೋಲ್ ಹೊಡಿಬೇಕು, ಫ್ರೆಸ್ಟ್ ನೀರ್ ಹಾಕ ರೋಲ್ ಹೊಡೆದ್ರೆ ಬೆಸ್ಟ್, ಅದೇ ಫ್ರೆಸ್ಟ್. ಎಲ್ಲ ಯಾವ ಗಾಡಿನಾರು ಓಡಾಡ್ಬೋದು. ಈ ತರ ಮಾಡಿದ್ರೆ ಇಲ್ಲಿ ಓಕೆ ಗಾಡಿಗಳು ಉಳ್ಕೊಂಡವ್ ಸರ್, ಬಿದ್ರೆ ತೀರ್ತೀವಿ ಸರ್. ಆಮೇಲೆ ಇಲ್ಲಿ ಚಿರತೆ ಬೇರೆ ಇದೆ. ಚಿರ್ತೇನೆ ಅದೇ ಫಾಸ್ಟ್ ಆಗಿ ಹೋಗಕ್ಕೂ ಆಗಲ್ಲ ಅದು. ಸ್ಪೀಡ್ ಆಗಿ ಹೋಗಕ ಎಲ್ಲೋ ಹೋಗದ ಅದು, ನಿಧಾನಕ್ಕೆ ಹೋದ್ರೆ ಸಾವೇ ಸಾವೇ, ಇನ್ನೇನು ಇಲ್ಲ ಇಲ್ಲಿ. ಈ ಕ್ರಮ ಯಾರು ಕಾಂಟ್ರಾಕ್ಟ್ ತಗೊಂಡ್ರ ಅವ್ರು ಕೈ ಯಾರು ಕಾಂಟ್ರಾಕ್ಟ್ ತಂದ್ರೆ ಗೊತ್ತಾ ನಿಮ್ಗೆ? ಸರ್ ಇವಾಗ ಅಲ್ಲಿ ಲಾರಿ ನೀರ್ ಹಾಕ ಬತ್ತೈತೆ, ಇದು ಇಳಿಸ್ತಿದಾರ ಅವ್ರು ಯಾರು ಅಂತ ಗೊತ್ತಿಲ್ಲ. ಅದು ಫಸ್ಟ್ ರೋಲ್ ಹೊಡಿಬೇಕಿದ. ಅಲ್ಲ ಒಂದ್ ಬೋರ್ಡ್ ಹಾಕಿಲ್ಲ, ಏನಿಲ್ಲ ಸರ್. ಏನಿದು ಇವತ್ತು ಬರೋರೆಲ್ಲ ಬಳಸ್ಕೊಂಡು ಕಿರ್ಗೋಲ್ ಮೇಲೆ ಬತ್ನಿ ಅಂತ ಅವ್ರಲ್ಲಿ ಅಲ್ಲಿ ಫ್ಯಾಮಿಲಿಗಳೆಲ್ಲ ಫಂಕ್ಷನ್ ಮಾಡ್ತಾವ್ರ ಅಲ್ಲಿ. ರೋಡ್ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಾವ್ರ ಅವರು. ಓಕೆ ಓಕೆ, ನೀವು ಶಾಮಿಯಾನ ಹಾಕೋಕ್ ಹೋಗಿದ್ರಾ? ಶಾಮಿಯಾನ ಹಾಕಿ ಹೋದ ನಾವು ಇಲ್ಲಿ ಬಂದ್ಬಿಟ್ಟು ಈ ರೋಡ್ ಅಲ್ಲಿ ಎಲ್ಲ ಪಂಚರ್ ಆಗಿ. ಕೇಳಿಸ್ಕೊಳ್ರಿ ಮುಟ್ಟಾಳ ಅಧಿಕಾರಿಗಳೇ, ಯಾವನ್ ಟೆಂಡರ್ ತಗೊಂಡಿದ್ರೆ ನಿಮ್ಗೆ ಇನ್ನೂ ಐತೆ ಮುಂದೆ. ಆಯ್ತು ಹೇಳಿ, ಹೆಂಗ್ ಬಂದ್ರಿ ಗಾಡಿಲಿ ತಾವು? ನಿಧಾನಕ್ಕೆ ಬಂದು ರೋಲ್ ಹೊಡೆದಿಲ್ಲ, ಏನಿಲ್ಲ, ಹಂಗಂಗೆ ಬಿಟ್ಬಿಟ್ಟಿದಾರೆ. ಅದೇ ಜಲ್ಲಿ ತಗದ ಅದೇ ಅಗಲೇಕರಣ ಮಾಡವ್ರೆ. ಏನ್ ಮಾಡ್ತಾವ್ರೆ ಅಂದ್ಲೇ ಗೊತ್ತಾಗ್ತಾ ಇಲ್ಲ. ಒಂದ್ ಇನ್ಫಾರ್ಮೇಶನ್ ಇಲ್ಲ, ಒಂದ್ ಬೋರ್ಡ್ ಇಲ್ಲ, ಏನಿಲ್ಲ, ಹಾಗೆ ಮಾಡ್ತಾವ್ರೆ. ಹಾಗಾಗಿ ಬರಕ್ ತೊಂದ್ರೆ ಆಗ್ತಾ ಇದೆ. ನೀವ್ ಎಲ್ಲಿಯವರು? ನಾವು ಚಾಮನಹಳ್ಳಿಯವರು. ಚಾಮನಹಳ್ಳಿಯವರು. ನಿಮ್ಮ ಮನೆ ದೇವರು 25 ತಾರೀಕು ದೊಡ್ಡ ಹಬ್ಬ ಮಾಡ್ತಾ ಇದೀರಾ. ಅಷ್ಟೊತ್ತರ ರೆಡಿ ಮಾಡ್ತಾರೆ ಯೋಗ್ಯತೆಗೆ? ಮಾಡಲ್ಲ ಸರ್, ಮಾಡಲ್ಲ ಅಂತೀರಾ? ಇನ್ನೂ 1 ತಿಂಗಳಾದ್ರೂ ಮಾಡಲ್ಲ. ಯಾಕಂದ್ರೆ ನೀವು 3 ದಿನಗಳ ಹಬ್ಬ ಮಾಡ್ತಾ ಇರೋದು, 3 ಗಂಟೆ ರಾತ್ರಿ ಬರ್ತೀರಾ, ನೀವು ನಡ್ಕೊಂಡು ಬರ್ತೀರಾ. ಎಲ್ಲಾ ಭಕ್ತಾದಿಗಳು ದೊಡ್ಡ ಜಾತ್ರೆ ಮಾಡ್ತಾ ಇದೀರಾ. ಸಾವಿರಾರು ಜನಕ್ಕೆ ಒಂದು ದಾಸೋಹ ವ್ಯವಸ್ಥೆ ಮಾಡ್ತಾ ಇದೀರಾ. ಇವ್ರಿಗೇನ ಮಾನ ಮರ್ಯಾದೆನ ಇದೆಯಾ? ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ಟೆಂಡರ್ಗಳು ತಗೊಂಡಿರುವಂತವ್ರು, ಜನಪ್ರತಿನಿಧಿಗಳು ಉಗಿಯೋದು ಅವಾಗ ಇವ್ರೇನೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಉಗಿಯೋದು ಜನಪ್ರತಿನಿಧಿಗಳಿಗೆ. ಆಯ್ತಾ, ಇವ್ ಅವ್ರೇನ್ ಮಾಡ್ಬೇಡ ಅಂತ ಹೇಳಿರ್ತಾರ ಪಾಪ. ಸಾರ್ವಜನಿಕರು ಬಿದ್ದು ಡೇಟ್ ಆದ್ಮೇಲೆ ಯಾರು ಮಾಡ್ತಾರ ಸರ್? ಅವರು ಮನೇಲಿ ಬಿದ್ದು ಏಟಾದ್ರೆ ಇಂಜಿನಿಯರ್ ಕಾಂಟ್ರಾಕ್ಟ್ ಮೇಲೆ ಕಂಪ್ಲೇಂಟ್ ಕೊಡೋಣ ಅಷ್ಟೇ. ಇದಕ್ಕೆ ರೋಲ್ ಹೊಡಿಬೇಕು ಸರ್. ಮೇನ್ ಸ್ವಲ್ಪ ಸ್ಕಿಡ್ ಆಗ್ತಂದ್ರೆ ಎಲ್ಲ ಮಕ್ಕಳು ಈ ಕಡೆ ಕುಂತ ಬಿದ್ರೆ ಯಾರು ಉಳ್ಕೋತಾರೆ? ಆಮೇಲೆ ಮುಖ್ಯವಾಗಿ ಶಿವರಾಮರ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಗಾರ್ಡ್ ಇರ್ಬೇಕು. ಆಯ್ತಾ ಸರ್? ಇಲ್ಲಿ ಏನು ಗೊತ್ತಾ, ಇರ್ಬೇಕು ಈ ಕಡೆ. ಕೇಳಿಸ್ಕೊಳ್ರಿ, ಫಾರೆಸ್ಟ್ ಮುಟ್ಟಾಳ್ರ, ಫಾರೆಸ್ಟ್ ಅಧಿಕಾರಿಗಳ ಮುಟ್ಟಾಳ್ರ ಕೇಳಿಸ್ಕೊಳ್ರಿ. ಜನ ಬುಡಿ ಅಂತ ಅವ್ರ ಎಚ್ಚರಿಕೆಗ ಹೋಗು ಬರೋರ್ಗೆ ಹೇಳಿ ಇದ್ ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆ ಬರ್ತಾರೆ ವಾಚರು, ಸಂಜೆ 5:30 ಗಂಟೆ ಇರ್ತಾರೆ ಸರ್. ಇರ್ತಾರ? ಬೆಳಿಗ್ಗೆ 9 ಗಂಟೆ ಇಲ್ವಲ್ಲ ಅವತ್ತು? ಇಲ್ಲ, ಬರ್ತಾರೆ. ಏನೋ ಬಂದಿರ್ಬೇಕು. ಮೊನ್ನೆ ಯಾವ್ದೋ ಒಂದ್ ಕೇಸ್ಗೋಸ್ಕರ ಅವರು ಇದ್ ಮಾಡ್ಬಿಟ್ಟು. ಏನ್ ಕೇಸು? ಯಾರೋ ಅನ್ಯಕೃತವಾಗಿ ಅರ್ಕಿಲಸ್ ಮರ ಹಾಕೋದು, ಆ ರೇಂಜರ್ ಫಾರೆಸ್ಟರ್ ಬಂದು ತುಂಬ್ಕೊಂಡು ಹೋಗಿ ಅದ ಗಾಡಿ ಸೀಜ್ ಮಾಡ್ಕೊಂಡಿದಾರ. ಕಾವಲಿ ಉತ್ತುವರಿ ಆಯ್ತಾ ಇದೆ ರೋಡ್. ಆ ರೋಡ್ ಬರುತ್ತೆ ಅಂದ್ಬಿಟ್ಟು ಯಾರೋ ಹೇಳ್ದೆ ಕೇಳ್ದೆ ಕೂದ್ಬಿಟ್ಟು ಗಾಡಿ ಸಿಗಾಕೊಂಡಿತ್ತು. ಅವ್ರು ಬಂದು ಸೀಜ್ ಮಾಡ್ಕೊಂಡು ಆ ವ್ಯಕ್ತಿನ ತಗೋಗಿ ಜೈಲ್ಗೆ ಹಾಕಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಅವ್ರು ಇಲ್ದಾರಿಂದ ಅವ್ರ ಇದಕ್ಕೆ ಇನ್ನೊಬ್ರು ಯಾರನ್ನ ಹಾಕಿರ್ಬೇಕು. ಬರ್ತಾರ ಹೋಯ್ತಾರ ಒಟ್ಟಲೆ. ಅವ್ರು ಅಂದ್ರೆ ಡೈಲಿ ಸುತ್ತಾರೆ. ಇಲ್ಲಿ ಈ ಭಾಗಕ್ಕೆ ಇಬ್ರು ಇದಾರೆ ಸರ್. ಅವ್ರ ಏನಪ್ಪಾ ಅಂದ್ರೆ ಬೆಟ್ಟಹಳ್ಳಿಯಿಂದ ಹಿಡಿದು ಕಲ್ಕುಣೆ ಆ ಕಡೆಯಿಂದ ಸುತ್ಕೊಂಡ್ ಬರೋಕೆ ಈ ಕಡೆ ಹೋಗಿ ಒಂದ್ ರೋಡ್. ಅವ್ರು ಸುತ್ಕೊಂಬರಕ್ಕೆ ರೋಡ್ ಚೆನ್ನಾಗಿಲ್ವಲ್ಲ ಇಲ್ಲಿ? ಏನು ಇಲ್ಲ, ಹೇಳ್ತಲ್ವಾ. ಇದನ್ನ ಮಾಡದ ವ್ಯಕ್ತಿ ಕಾಂಟ್ರಾಕ್ಟ್ ಯಾರು, ಇಂಜಿನಿಯರ್ ಯಾರು, ಮತ್ತೆ ಎಷ್ಟು ಕೋಟಿಗೆ ಸ್ಯಾಂಕ್ಷನ್ ಆಗದೆ ಏನು ಅಂತ ಯಾವ ಕಡೆನಲ್ಲ. ಇಲ್ಲ ಈ ಕಡೆ ಒಂದ್ ಬೋರ್ಡ್ ಹಾಕ್ಬೇಕು, ಇಲ್ಲ ಅಲ್ಲಿ ಬೊಮ್ಮನಹಳ್ಳಿ ಮೂಲಲ್ಲಿ ಒಂದು ಏನಣ್ಣ ಈ ವಿಚಾರನ ನಾವು ಅವಾಗ್ಲೇ ಮಾತಾಡಿ ಎಲ್ಲಾರ್ಗು ಗಮನಕ್ಕೆ ತಂದಿದ್ವಿ. ಯಾರು ತಲೆ ಕೆಡ್ಸ್ಕೋದಿಲ್ಲ. ಅದ್ರಿಂದ ಇವತ್ತು ನಿಮ್ಮನ್ನ ಕರೆಸಿ ಇದು ಮುಟ್ಟಿದ್ರೆ ಉಸ್ತುವಾರಿ ಮಂತ್ರಿ ಮಾದೇವಪ್ಪನ್ಗ ಸುನಿಲ್ ಬೋಸ್ ಕೇವಲ ಇದೊಂದೇ ಅಲ್ಲ, ಏನು ಕೇಂದ್ರ ಸರ್ಕಾರದ ಅನುದಾನ ಏನ್ ಬಂದಿದೆ ಪಂಚಾಯತ್ ವ್ಯಾಪ್ತಿಲಿ ಅವ್ರು ಕೂಡ ನಾನು ಕಳಿಸ್ಕೊಡ್ತೀನಿ. ಬರೀ ಸುದ್ದಿ ಮಾಡಿ ಬಿಡಲ್ಲ ಯಾವತ್ತು ನಾನು. ಆಮೇಲೆ ಹೇಳ್ತೀವಿ ಕೇಳಿ, ಬೆಟ್ಟಹಳ್ಳಿಯಿಂದ ನಮ್ ಪಾದ ಮಂಟಪಕ್ಕಂಟ ಲೈನ್ ತಂದಿದ್ವಿ. ಅಲ್ಲಿಂದ ಈಗ ಚಿರತೆ ಕಾಟ ಇರೋದ್ರಿಂದ ಏನ್ ಲೈನು? ಪವರ್ ಲೈನ್, ಊರ್ ಲೈನ್ ತಗೋ ಬಂದಿದ್ವಿ. ಈ ಗ್ರಾಮ ಪಂಚಾಯತಿಗೆ ಹೇಳ್ತಾ ಇರೋದು ಎಚ್ಚರಿಕೆ ಕೊಡ್ತು ಅಂದ್ರೆ ಅಲ್ಲಿಂದ ಬೆಟ್ಟ. ಯಾವ ಗ್ರಾಮ ಪಂಚಾಯತಿ ಬರುತ್ತೆ? ಮಲ್ಲಿಯೂರ್ ಗ್ರಾಮ ಪಂಚಾಯತಿ. ಆಯ್ತಾ, ನಮ್ ಮಲ್ಲಿಯೂರ್ ಗ್ರಾಮ ಪಂಚಾಯತಿ ಬರುವಂತ ಅನುದಾನ ನಮ್ ನರಸೀಪುರ ತಾಲೂಕಲ್ಲೇ ಇಲ್ಲ. ಅಲ್ಲ, ಜಿಲ್ಲೆಲ್ಲ ಬರಲ್ಲ ಬಿಡಿ. ಜಿಲ್ಲೆಲೇ ಇಲ್ಲ. ಆದ್ರೂ ನಾವು ಅಲ್ಲಿ 1 ತಿಂಗಳಾಯ್ತು ಕೆ ಬಿಲ್ ಹೋರಾಟ ಮಾಡಿ ತಗೊಬಂದು ಬೆಟ್ಟಕ್ಕೆ ಓಡೋರ್ಗೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ಊರ್ ಕರೆಂಟ್ ವ್ಯವಸ್ಥೆ, ಕರೆಂಟ್ ಎಲ್ಲ ಇದೆ. ಬರೀ ಸ್ಟ್ರೀಟ್ ಲೈಟ್ ಮಾಡ್ಕೊಡಕಾಯ್ತು ಯೋಗ್ಯತೆಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳು. ಇವನು ವಿಡಿಯೋ ಕೇಳಿದ್ರೆ ಒಂಥರ ಏನೋ ಒಂಥರ ಇದು ಹೇಳಿದ್ನಲ್ಲ, ಹಸಿರು ಟವಲ್ ಕಂಡಿದ ತಕ್ಷಣ ಕಮಿಷನ್ ಏಜೆಂಟ್ ತರ ನೋಡೋದು, ಮಾಧ್ಯಮದವ್ರು ಸುದ್ದಿ ಮಾಡಿದ್ರೆ ರಾಜಕೀಯ ಚೇಲಾಗಳ ತರ ನೋಡೋದು. ಇವ್ರು ಮಾಡೋ ಕೆಲಸ ನಮ್ಗೆ ಹೇಳ್ತಾರೆ. ಅದಕ್ಕಿಂತ ಈ ಪಿಡಿಒ ಹೇಳ್ತಾ ಇದ್ವಿ, ಇನ್ನೊಂದು ವಾರದೊಳಗೆ ದಯವಿಟ್ಟು
ಪಾದ ದಯವಿಟ್ಟು ಅಂತ ಕೇಳೋಂತ ಅವಶ್ಯಕತೆ ಇಲ್ಲ ರೀ, ಅವ್ರ ಕರ್ತವ್ಯ ಮಾಡ್ಲೇಬೇಕು. ಯಾಕೆಂದ್ರೆ ಮುಟ್ಟಾಳ್ರಾಗಾರ ಪಿಡಿಒಗಳೆಲ್ಲ ನಾವು ಅರ್ಜಿನೂ ಕೊಟ್ಟಿದಾರಂತ ನಮ್ಮ ಹುಡುಗರು ಎಲ್ಲಾರು ಹೇಳಿದ್ರು. ನಾವು ಒಂದ್ಸಾರಿ ಹೋಗಿ ಅಲ್ಲೇ ಧರಣಿ ಕೂತ್ಕೋಬೇಕು ಅಂತದೆ. ನಿಮ್ಮನ್ನ ಕರೆಸ್ಬಿಟ್ಟು ಫಸ್ಟ್ ಉಸ್ತುವಾರಿ ಮಂತ್ರಿ, ಈ ಏರಿಯಾ MLA MP ಗಳು ತಿಳಿಸ್ಬಿಟ್ಟು, ಯಾಕೆಂದ್ರೆ ನಾವು ಬಾಯಿಲ್ ಹೋಗಿ ಹೇಳಕ್ಕಾಗಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ನ್ಯೂಸ್ ಅಂತ ಹೋದ್ರೆ ನೋಡ್ದೆ ಇಟ್ಗೆ ಉಗಿತಾರೆ. ಯಾಕೆಂದ್ರೆ ನಾವು ಎಲ್ಲೇ ಹೋಗಿ ಸ್ಟ್ರೈಕ್ ಮಾಡಿದ್ರು ನಮ್ಮ ಒಂದು ಸ್ಟ್ರೈಕ್ ಡೈರೆಕ್ಟ್ ಆಗಿ ಮಾದೇವಪ್ಪನ್ ಮುಟ್ಟುತ್ತ. ಅವ್ರು ಮುಟ್ಟದಾಗ ಇವ್ರಿಗೆ ಉಗಿದಾಗ ಇವ್ರು ಬೇರೆ ಗಣಿಗಾರಿಕೆ ಮಾಡ್ತಾರೆ, ನಮ್ ಸತ್ಪ್ರಜೆಗಳು ಕೇಳಲ್ಲ. ರೈತ ಸಂಘಟನೆ ಕೇಳಕ್ ಬಂದ್ರೆ ಕಮಿಷನ್ ಏಜೆಂಟ್ ತರ ನೋಡ್ತಾರೆ ಮುಟ್ಟಾಳ್ರ ಕೆಲವರು. ಮಂತ್ರಿಗಳು ಜನಸಾಮಾನ್ಯರಿಗೆ ಏನ್ ತೊಂದ್ರೆ ಆಯ್ತದ ಮೊದ್ಲು ಆಲೋಚನೆ ಮಾಡಿದ್ರು ಅವ್ರು. ಈಗ ಬತ್ತಾರ ಓಟ್ ಕೇಳಕ್ ಬತ್ತಾರ, ಮತ್ತೊಂದು ಬತ್ತಾರ, ಅವಾಗ ಮಾತ್ರ ಅವ್ರಿಗೆ ಅಷ್ಟೇ ಜನಸಾಮಾನ್ಯರ ಮೇಲೆ ಕೇಳೋವಂತ. ಆಮೇಲೆ ಏನಾಯ್ತ ಅವ್ರ ಬಿಡ್ತಾರ ಅದ್ರ ಭಾವನೆನೇ ಇಲ್ಲ ಅವ್ರಿಗೆ. ಯಾರು ಬೀಳ್ತಾರ ಅಂತ ಯಾರು ಏನೋ ಗೊತ್ತಿಲ್ಲ ಅವ್ರಿಗೆ, ಏನಾರು ಆಗ್ಲಿ. ನಾವು ಕಳಿಸ್ತೀವಲ್ಲ ಅವ್ರಿಗೆ, ಅವರು ಸೆಕ್ರೆಟರಿಗೆ PA ಗೆಲ್ಲ ಕಳಿಸ್ತೀವಿ. ಮತ್ತೆ ಅವ್ರ ಸರ್ಕಾರದ ವೆಬ್ಸೈಟ್ಗೆ ಏನು ಅನುದಾನ ಬಂದಿದೆ ಆ ಸರ್ಕಾರದ ವೆಬ್ಸೈಟ್ ಕೂಡ ನಾನು ಕಳಿಸ್ತೀನಿ. ಬರೀ ಸುದ್ದಿ ಒಂದೇ ಮಾಡ್ಬಿಡಲ್ಲ. ಮತ್ತೆ ಈ ಮುಖ್ಯವಾಗಿ ಇದು ರೋಡ್ ಆಗ್ಲೇಬೇಕು ಬೇಗ. ಯಾಕೆಂದ್ರೆ ರೋಲ್ ಆಗ್ಬೇಕು ಸರ್. ಹೆಚ್ಚು ಕಮ್ಮಿ ಮಳೆ ಬೀಳೋ ಗಂಟ 7ನೇ ತಿಂಗಳು ಮೆಟ್ಲಿಂಗೇ ಮಾಡಿಲ್ವಲ್ಲ ಇವರು. ಇರಕಲ್ಲ ಅಲ್ಲೇ ಹಾಸ್ಬಿಡವ್ರೆ. ಇದಕ್ಕೆ ಜಲ್ಲಿ ತಂದು ರೆಡ್ ಮಿಕ್ಸ್ ಮಾಡ್ಕೊಂಡು ಹೊಡೆದು ರೋಲ್ ಮಾಡ್ಕೊಂಡ್ ಬಂದ್ರೆ ನಾವು ವೆಹಿಕಲ್ ತಿರ್ಗಾಡೋಕೆ ಚೆನ್ನಾಗಿರುತ್ತೆ ಇದು. ಇಲ್ಲ ಅಂದ್ರೆ ವೆಹಿಕಲ್ ಎಷ್ಟು ಚೆನ್ನಾಗಿ ಬೀಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೋಡಿ, ಈ ರೋಡ್, ಈ ಚೆನ್ನಾಗಿರೋ ರೋಡ್ ಕಿತ್ತೋಗಿದೆ ಎಷ್ಟೋ ಕಡೆ ಅಲ್ವಾ? ಹೌದು ಸದ್ಯ ಕಿತ್ತೋದ್ರು ಹೆಂಗೋ ಸರ್ ಏನ್ ಬೆಟ್ಟಕ್ಕೆ ಹೋಗ್ತಾ ಇದೀರಾ? ಯಾವ್ರವರು? ಚಾಮನಹಳ್ಳಿಯವರು. ನಿಮ್ಮ ಮನೆ ದೇವರು ದೊಡ್ಡ ಹಬ್ಬ ಮಾಡ್ತಿದ್ರೆ 25ನೇ ತಾರೀಕು. ಈ ವ್ಯವಸ್ಥೆ ಇದ್ರೆ ಹೆಂಗ್ ಹೋಗ್ತೀರಾ? ರಾತ್ರಿ 3 ಗಂಟೆ ರಾತ್ರಿ ಇಲ್ಲಿ ನಡ್ಕೊಂಡು ಹೋಗ್ಬೇಕು ನೀವೆಲ್ಲ. ಇವ್ರಿಗೆ ಏನ ಮಾನ ಮರ್ಯಾದೆ ಇಲ್ವಾ ಸರ್ ಅಧಿಕಾರಿಗಳಿಗೆ? ಅಲ್ಲ, ನೀವು ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಬ್ಬ ಮಾಡ್ತಾ ಇದಾರೆ ಚಾಮನಹಳ್ಳಿ ಗ್ರಾಮಸ್ಥರು. ಹಬ್ಬ ಬೇಡ ಸರ್. ಈಗ ಇಲ್ಲಿಂದ ಚಿದ್ರಳ್ಳಿ, ಬೊಮ್ಮನಹಳ್ಳಿ, ನಸೀಪುರ ಮಾರ್ಗ ಹೋಗುವಂತವ್ರು ಬರ್ತಾರೆ, ವಯಸ್ಸಾಗಿರೋಂತವ್ರು ಬರ್ತಾರೆ, ಮಕ್ಳು ಮರಿ ಕರ್ಕೊಂಡು ಹೋಯ್ತು ಬೆಟ್ಟ ಹತ್ತಕ್ಕೆ. ಗಾಡಿ ಚುಚ್ಕೊಂಡು ಪಂಚರ್ ಆಯ್ತು, ಗಾಡಿ ಬ್ಲಾಸ್ಟ್ ಆಯ್ತು, ಯಾರು ಜವಾಬ್ದಾರಿ ತಗೋತಾರೆ? ಹೌದು ನಿಜ. ಚಿರ್ತಕಾಟ. ಈಗ ರಾತ್ರಿ ಈಗ ಬರ್ತಾ ಇರ್ತೀವಿ ನೈಟ್ ಅಲ್ಲಿ, ಗಾಡಿ ಪಂಚರ್ ಆಯ್ತು, ಕಲ್ಲೊಡ್ದು ಚಿರತೆ ಮತ್ತೆ ಅಟ್ಯಾಕ್ ಆಯ್ತು, ಜೀವಕ್ಕೆ ನೋಡಿ ಚಿರತೆ ಇಲ್ಲೇ ಕೂತಿರುತ್ತೆ ಅಲ್ಲಿ. ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ನಾವು ನೋಡಿದೀವಲ್ಲ. ಫಾಸ್ಟ್ ಹೋಗಕ್ಕೂ ಆಗಲ್ಲ, ಫಾಸ್ಟ್ ಹೋಗಕ್ಕಾಗಲ್ಲ. ಪ್ರಜ್ಞೆ ಬಡವ ಇಲ್ಲಿ ಕಾಮಗಾರಿ ವಹಿಸ್ಕೊಂಡಿರೋರ್ಗೆ, ಟೆಂಡರ್ ಆಗಿರೋರ್ಗೆ ಅಥವಾ ಮೇಲಧಿಕಾರಿಗಳು. ಏನೋ ಗೊತ್ತಿದೆ ನಿಮ್ಗೆ ಯಾರು ಟೆಂಡರ್ ಆಗಿದೆ ಅಂತ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಸ್ವಾಮಿಗೆ ಅಂತ ಹೇಳ್ತಾ ಇದ್ರು. ಸ್ವಾಮಿ ಇದಾರೆ, ಅವ್ರಿಗಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಯಾರ ಆಗ್ಲಿ ಇವ್ರು ಅವರು ಅಂತಲ್ಲ, ಒಂದ್ ಬೋರ್ಡ್ ಹಾಕ್ಬೇಕಲ್ವಾ? ಬೋರ್ಡ್ ಹಾಕೋದಲ್ಲ ಸರ್, ಅಟ್ಲೀಸ್ಟ್ ಎಲ್ಲ ಇಂಥವ್ರಿಗೆ ಆಗಿದೆ, ಇಂಥವ್ರು ನಾಳೆ ದಿನ ರಸ್ತೆ ಎಕ್ಕೊಟ್ಟೋಯ್ತು ಅಂದ್ರೆ ಯಾರು ಕೇಳೋದು ಅಲ್ವೇ? ಜನ ಹೆಚ್ಚು ಕಮ್ಮಿ ಆದ್ರೆ ಬಿದ್ರೆ ಪಾಪ ಅವ್ರ ಕಾಲಕ್ಕೆ ಅವ್ರ ಜೀವನ ಮಾಡೋದು ಹೆಂಗೆ ಸರ್? ಪಾಪ ಅವರು ಕಾಲಕ್ಕೆ ಮುಟ್ಕಂದ್ರೆ ಅದ್ರಲ್ಲೇ ಜೀವನ ಅವ್ರಿಗೆ ಇದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇವರು ತುಂಬಾ ದಿನ ಆಯ್ತಲ್ಲ ಈ ತರ ಆಗಿ ಜನಗಳಿಗೆ ಎಷ್ಟು ತೊಂದರೆ ಆಯ್ತದ ಗೊತ್ತಾಗಿಲ್ಲ. ಓಕೆ ಸರ್, ಯಾವ್ರವ್ರು? ಮಾರ್ಗೋಡ್ನಳ್ಳಿ. ಯಾಕೆ ಈ ಕಡೆ ಬಂದ್ಬಿಟ್ಟಿದ್ದೀರಿ? ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ? ಏನ್ ರೋಡ್ ಹಿಂಗ್ ಇದೆಯಲ್ಲ, ಏನ್ ಮಾಡ್ತೀರಾ? ಹೋಗಕ್ಕಾಗತ್ತಾ? ಹಿಂಸೆ ಆಯ್ತದೆ. ಹಾ ನೋಡಿ, ಈಗ ಸರ್ ಈಗ ನೀರ್ ಹಾಕೊಂಬತ್ತವ್ರೆ ಪುಣ್ಯಾತ್ಮರು. ಈಗ ನೀರ್ ಹಾಕೊಂಬತ್ತವ್ರೆ. ಅದ್ರ ಹಿಂದ್ಗಡೆ ಸುಮ್ನೆ ನೀರ್ ಹಾಕೋದ್ರೆ ಏನಕ್ಕೆ? ನೀರ್ ಏನಕ್ಕಾದ್ರೆ ಎದೇಳುತ್ತೆ ಅಷ್ಟೇ, ಕೆಳಕ್ ಹೋಯ್ತೆ. ಚಂದಾಗ ಆಗುದು ಯಾವಾಗ್ಲೂ. ಓಕೆ ನೀರ್ ಹಾಕ್ಬಿಟ್ರೆ ಏನು ಆಗಲ್ಲ. ನೀರ್ ಹಾಕಿದ್ರೆ ಏನ್ ಪ್ರಯೋಜನ ಅಂತೀರಾ? ಏನು ಇಲ್ಲ ಸರ್. ಅದು ಸುಮ್ನೆ ಇರುದುವೆ ಮುಣ್ಣೆಲ್ಲ ಅಡಿಗೆ ಹೋಯ್ತೆ. ಬರೀ ಕಲ್ಗಳು ಮೇಕ್ ಕೇಳ್ತವೆ, ಮೇಕ್ ಬರ್ತವೆ. ನೀರ್ ಹಾಕೋರೆ ರೋಲ್ ಹೊಡೆದ್ರೆ ಅದು ಏನಿಲ್ಲ. ಇಬ್ರು ಬಿದ್ದು ಕಂಪ್ಲೇಂಟ್ ಮಾಡಿದ್ರೆ ಅವರೇ ಬರ್ತಾರ. ಈಗ ಮುಚ್ಕ ಟೆಂಡರ್ ತಗೊಂಡಿರೋ ಇಂಜಿನಿಯರ್ ತಲೆ ಮೇಲೆ ಬರ್ತದ. ಆ ಬೋಳಿ ಮಕ್ಳು ಒಟ್ಟಾಗ ಅನ್ನ ತಿನ್ನಲ್ವಾ? ತಗೊಂಡವ್ರಲ್ಲ ಈಗ ಹೊಡಿತಾ ಇದಾರೆ. 15 ದಿವಸದಿಂದ ಇವತ್ತು ನೀರು ಹೊಡಿತಾ ಇರೋದು. 15 ದಿನ ಎಷ್ಟು ಜನ ಬಿದ್ದಿದಾರ, ಎಷ್ಟು ಜನ ಎದ್ದಿದಾರೋ ಅವ್ರನ್ನೇ ಕೇಳೋಣ, ಯಾವಾಗ ನೀರ್ ಹೊಡಿತಾ ಇದ್ರ ಅಂತ ನೋಡೋಣ. ಇವತ್ತೇ ಫಸ್ಟ್ ಹೊಡಿತಾ ಇರೋದು ನೀರ್ನ. ಇವತ್ತು 20 ದಿನ 1 ತಿಂಗಳಾಯ್ತು ಜಲ್ಲಿ ಹಾಕಿ ಹೇಳ್ಬಿಟ್ಟು ಇವತ್ತು ಹೊಡೆದಿರೋದು. ಬಿಡಿ ಅವ್ರ ಕೆಲಸ ಅವ್ರು ಮಾಡ್ಲಿ ಬಿಡಿ. ಸರ್ ಏನು ಬರೀ ನೀರ್ ಹಾಕ್ತಾ ಇದೀರ ಅಂತ ಹೇಳ್ತಾ ಇದ್ರ? ನಮ್ಗೆ ಗೊತ್ತಿಲ್ಲ. ಅವರು ನಾವ್ ಈಗ ಬಂದಿರೋದು ಬರೀ ನೀರ್ ಹಾಕಿ ಮಾತ್ರ ಹೇಳೋರು ನಿಮ್ಗೆ ಗೊತ್ತಿಲ್ಲ. ನಮ್ದೆಲ್ಲ ಗಾಡಿ, ನಾವು ಡ್ರೈವರ್ ಅಲ್ಲ. ಅವ್ರ ಡ್ರೈವರು. ಪಾಪ ಅವ್ರೇನ್ರಿ ಮಾಡ್ತಾರೆ ಡ್ರೈವರು. ನೋಡಿ ಇಲ್ಲಿ ಅವ್ರು ಹೇಳ್ದಂಗೆ ನೀರ್ ಹಾಕಿದ್ರೆ ನೀವು ನೋಡ್ತಾ ಇದ್ದೀರಾ, ಜಲ್ಲಿ ಕಲ್ಲಲ್ಲೇ ಎದ್ದೋಗ್ತಾ ಇಲ್ವಾ? ಮಣ್ಣೆಲ್ಲ ಒಂದ್ ಕಡೆ ಹೋಗುತ್ತೆ, ಜಲ್ಲಿ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಅದು ಏನೋ ಸುದ್ದಿ ಮಾಡ್ತಾರೆ ಅಂತ ಗೊತ್ತಾಗೇನೋ ನೀರ್ ಹಾಕ್ತಾರೆ ಅವರೇ ಮೋಸ್ಟ್ಲಿ. 15 ದಿನ 20 ದಿನ ಆದ್ರೂ ಈಗ ನೀರ್ ಹಾಕ್ತಾರೆ ಅಂದ್ರೆ ನೀರ್ ಹಾಕಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಾರಂಥದ್ದು. ಇಲ್ಲ, ಇದನ್ನ ಮತ್ತೆ ನಿಮ್ಗೆ ಎಷ್ಟು 3 ಕಿಲೋಮೀಟರ್ ಇದೆ ಇಲ್ಲಿಂದ 3 ಕಿಲೋಮೀಟರ್. ರೇ, ನಾಚಿಕೆ ಮಾನ ಮರ್ಯಾದೆನೇ ಇದೆಯೇನ್ರಿ ನಿಮ್ಗೆ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ? ನಾನು ಯಾವತ್ತು ಹೇಳ್ತೀನಿ, ನೀವು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರುತ್ತೆ ಅಂತ ನಾನು ಯಾವತ್ತು ಹೇಳ್ತೀನಿ. ಆಯ್ತಾ? ನೀವು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಉಗಿಯೋದು ಜನಪ್ರತಿನಿಧಿಗಳಿಗೆ. ಜನ ನಿಮ್ಗೇನು ಉಗಿಯಲ್ಲ.
ನೀವೇನೋ ಟೆಂಡರ್ ತಗೊಂಡು ಕಾಸು ಮಾಡ್ಕೊಂಡು ಇಂಜಿನಿಯರ್ ಸಂಬಳ ಬರ್ತೀರಾ ಮನೇಲಿ ಇರ್ತೀರಾ? ಹೇಳ್ರಿ ಕತೆ ಇದು. ಜನಪ್ರತಿನಿಧಿಗಳಿಗೆ ಯಾಕ್ರಿ ಉಗಿಸ್ತೀರಾ ನೀವು? ನಿಮ್ಗೆ ಸಂಬಳ ಕೊಡೋದಲ್ದೇನೆ ಜನಪ್ರತಿನಿಧಿಗಳು ಬೇರೆ ಉಗಿಬೇಕೇನ್ರಿ ನಿಮ್ಗೆ? ತಾವು ನೋಡ್ತಾ ಇದ್ದೀರಾ, ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿ ಬೆಟ್ಟಳ್ಳಿ ಗ್ರಾಮದ ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟ. ಇವತ್ತು ಏನು 2ನೇ ತಿರುಪತಿ ಅಂತ ಏನು ಹೆಸರುವಾಸಿಯಾಗಿದೆ ನೋಡಿ. ಇವ್ರು ನೀರ್ ಹಾಕ್ರೆ ಏನ್ ಕಥೆ ಆಗುತ್ತೆ. ಆ ರಂಗನಾಥ ಸ್ವಾಮಿ ಬೆಟ್ಟದ ಒಂದು 3 ಕಿಲೋಮೀಟರ್, ಇನ್ನು ಬರೀ 3 ಕಿಲೋಮೀಟರ್, ಇನ್ನು 7 ಕಿಲೋಮೀಟರ್ ಕೆಲಸ ಮಾಡ್ಬೇಕು ಇವರು. ಮಾಡ್ತಾರೆ ಏನೋ ನೋಡೋಣ. 3 ಕಿಲೋಮೀಟರ್ಗೆ ಇವತ್ತು ಈ ತರ ಪರಿಸ್ಥಿತಿ ತಗೊಂಡ್ಬಂದು ಇಟ್ಟಿದ್ದಾರೆ. ನಿಜವಾಗ್ಲೂ ಇಲ್ಲಿ ಚಿರತೆ ಕಾಟ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಚಿರತೆ ಕಾಟ ಇಟ್ಕೊಂಡು ಇವತ್ತು ಭಕ್ತಾದಿಗಳು ಓಡೋ ಅಂತ ಸರ್ ಇಲ್ಲೇ ಪಕ್ಕದಲ್ಲೇ ಬೋನ್ ಮಡ್ಸಿದೀವಿ. ಹೌದಾ? ಈಗ ನಾಯಿ ಎತ್ಕೊಂಡೋಗಿ ಮೊನ್ನೆ 3 ದಿವಸದಲ್ಲಿ 3 ದಿನದಲ್ಲಿ ಚಿರತೆ ನಾಯಿ ಎತ್ಕೊಂಡೋಗಿ ಈಗ ಬೋನ್ ಮಡ್ಸಿದೀವಿ. ಓಕೆ ಇಲ್ಲ ಬೆಟ್ಟದ ಪಕ್ಕದಲ್ಲೇ. ಹಾಗಾಗಿ ದಯವಿಟ್ಟು ಇದನ್ನ ದಯವಿಟ್ಟು ಒಂದು ಕೇಳೋಂತ ಅವಶ್ಯಕತೆ ಇಲ್ಲ. ನೀವು ಮಾಡೋ ಕೆಲಸ ಅದನ್ನ ಮಾಡ್ರಪ್ಪ ಬೇಗ. ನಾವೇ ನಿಮ್ಮನ್ನ ರಿಕ್ವೆಷನ್ ಕೇಳುವ, ನೀವು ಕೇಳ್ಬೇಕು ಜನಗಳನ್ನ, ತಪ್ಪಾಯ್ತು ನಾವು ಮಾಡಿದ್ದು ಅಂತ. ಬೇಗ ಮಾಡಿ. ಬರೀ ನೀರು ಹಾಕ್ಬಿಟ್ಟು ಹೋದ್ರೆ ಜಲ್ಲಿ ಎದ್ದೋಗುತ್ತೆ. ಮತ್ತೆ ಮೆಟ್ನಿಂಗ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಇರಾಕಲ್ನೇ ಹಾಸ್ಬಿಟ್ಟು ನೀವು ತಾರಿಸ್ಬಿಟ್ಟಿದ್ದೀರಾ ಅಂತ ಜನ ಉಗಿತವ್ರು ನಿಮ್ಗೆ. ಆಯ್ತಾ? ಯಾರು ಬೋರ್ಡ್ ಕೂಡ ಹಾಕಿಲ್ಲ ಇಲ್ಲಿ. ಎಷ್ಟು ಕಾಮಗಾರಿಕೆ ಮತ್ತೆ ಯಾರು ಮೇಂಟೈನ್ ಮಾಡ್ಬೇಕು ರಸ್ತೆ? ಬೋರ್ಡ್ಗಳು ಹಾಕಕ್ಕೆ ಏನ್ರಿ ದೊಡ್ಡವಾಗ ನಿಮ್ಗೆ ಹೆದರಿಕೆನೇನ್ರಿ? ನಿಮ್ಗೆ ಹೆದರಿಕೆನಾ ಬೋರ್ಡ್ ಹಾಕಕ್ಕೆ? ನಾನೇ ಮಾಡಿದ್ದು ಅಂತ ಹಾಕೊಳಕ್ಕೆ ತಾಕತ್ತಿಲ್ವ ನಿಮ್ಗೆ? ನಾನು ಮಾಡಿದ್ವಿ ಕಾಮಗಾರಿಕೆ ಅಂತ ಬೋರ್ಡ್ ಹಾಕೊಳಕ್ಕೆ? ಮತ್ತೆ ಬಂದು ಸುದ್ದಿ ಮಾಡ್ತೀವಿ. ನಮಸ್ಕಾರ.